ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಗರಸಭೆ ಹುಟ್ಕಳ್ಳಿ ವತಿಯಿಂದ ಮಹಿಳಾ ದಿನಾಚರಣೆಯ ಅಂಗವಾಗಿ ನಾವು ಸ್ವಚ್ಛತೆಯಲ್ಲಿ ತೊಡಗಿರೋ ಮಹಿಳೆಯರಿಗೆ ಮತ್ತೆ ಪೌರ ಕಾರ್ಮಿಕ ಮಹಿಳೆಯರಿಗೆ ಹಾಗೂ ಸಂಘ ಸಂಸ್ಥೆಗಳ ಮಹಿಳೆಯರಿಗೆ ಅವರು ಅಭಿನಂದನೆ ಸಲ್ಲಿಸಿ ಪ್ರಶಂಸೆಯನ್ನು ಅವರು ನೀಡಿದ್ದಾರೆ. ಯಾವ್ಯಾವ ಕ್ಷೇತ್ರಗಳಲ್ಲಿ ಮಹಿಳೆಯರಿದ್ದಾರೆ, ಯಾವ್ಯಾವ ರೀತಿ ಮುಂದೆ ಬಂದಿದ್ದಾರೆ, ಎಲ್ಲಾ ಕ್ಷೇತ್ರಗಳಲ್ಲೂ ಹೆಣ್ಣು ಮುಂದೆ ಬರಬೇಕು ಅನ್ನೋ ರೀತಿಯಲ್ಲಿ ನಮ್ಮ ಸರ್ಕಾರ ಹೇಗೆ ಮಾಡ್ತು, ಏನಕ್ಕೋಸ್ಕರ ಮಹಿಳಾ ದಿನಾಚರಣೆನ ನಾವು ಆಚರಣೆ ಮಾಡ್ತೀವಿ ಅನ್ನೋದನ್ನ ನಾನು ಸ್ವಲ್ಪನೇ ತಿಳಿಸ್ತಾ ಬರ್ತೀನಿ. ಹಾಗೆ ನಾವು ಅಮೃತ್ ಮಿತ್ರ 2.0 ಯೋಜನೆ ಅಡಿಯಲ್ಲಿ ನಾವು ಪಾರ್ಕ್ನ ನಿರ್ವಹಣೆ ಮಾಡಿದ್ವಿ. ಸ್ತ್ರೀಶಕ್ತಿ ವಿನಾಯಕ ಸಂಘದ ಮಹಿಳೆಯರು ಹೇಗೆಲ್ಲ ಪಾರ್ಕ್ನ ನಿರ್ವಹಣೆ ಮಾಡಿದ್ರು, ಹೇಗೆ ಕಾರ್ಯಗಳನ್ನ ನಡೆಸ್ಕೊಂಡು ಬಂದ್ರು, ಅಂದರೆ ಒಂದು ಲೆವೆಲ್ಗೆ ಪಾರ್ಕ್ನ ತರೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟರು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಹಾಗೆ ಮಾರ್ಚ್ 8ರಂದು ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಇದು ಮಹಿಳೆಯರ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಸಾಧನೆಗಳನ್ನು ಗುರುತಿಸುವ ಹಾಗೆಯೇ ಲಿಂಗ ಸಮಾನತೆಗಾಗಿ ಜಾಗೃತಿ ಮೂಡಿಸುವ ದಿನವಾಗಿದೆ. ಮಹಿಳೆಯರ ಹಕ್ಕುಗಳು, ಅವರ ಶಕ್ತಿ ಮತ್ತು ಸಮಾಜದಲ್ಲಿ ಅವರ ಕೊಡುಗೆಯನ್ನು ಸ್ಮರಿಸುವುದು ಈ ಆಚರಣೆಯ ಮುಖ್ಯ ಉದ್ದೇಶವಾಗಿದೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತಿನಂತೆ ಕುಟುಂಬ ಮತ್ತು ಸಮಾಜದ ಅಭಿವೃದ್ಧಿಯಲ್ಲಿ ಮಹಿಳೆಯ ಪಾತ್ರ ಅತ್ಯಂತ ಮಹತ್ವದ್ದು. ಪ್ರತಿ ವರ್ಷ ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. 20ನೇ ಶತಮಾನದ ಆರಂಭದಲ್ಲಿ ಮಹಿಳೆಯರಿಗೆ ಮತದಾನದ ಹಕ್ಕು ಮತ್ತು ಕೆಲಸದ ಸ್ಥಳದಲ್ಲಿ ಸಮಾನತೆಗಾಗಿ ನಡೆದ ಹೋರಾಟಗಳ ಫಲವಾಗಿ ಈ ದಿನವು ಜಾರಿಗೆ ಬಂದಿತು. 1975ರಲ್ಲಿ ವಿಶ್ವಸಂಸ್ಥೆಯು ಅಧಿಕೃತವಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಮಾನ್ಯ ಮಾಡಿತು. ಹಾಗೆ ಹೆಣ್ಣು ಎಲ್ಲ ಕ್ಷೇತ್ರಗಳಲ್ಲೂ ಪ್ರಬಲವಾಗಿದ್ದಾಳೆ ಹಾಗೂ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಅಚ್ಚುಕಟ್ಟಾಗಿ ನಿರ್ವಹಿಸುವ ಉದ್ದೇಶದಿಂದ ಸ್ವಚ್ಛತಾ ನಡೆಯಲು ಅವರನ್ನು ಮುಂದೆ ತರುವ ಕಾರಣದಿಂದ ಆ ಹೆಣ್ಣು ಮುಂದೆ ಬಂದರೆ ಸ್ವಚ್ಛತೆ ತಾನಾಗಿ ಮುಂದೆ ಬರುತ್ತದೆ ಎಂದು ಆ ಉದ್ದೇಶದಿಂದ ಅಮೃತ್ ಮಿತ್ರ 2.0 ಯೋಜನೆ ಅಡಿಯಲ್ಲಿ ಸಂಘ ಸಂಸ್ಥೆಗಳನ್ನು ಕರೆತರಲಾಯಿತು. ಈ ಉದ್ದೇಶದಿಂದ ಮಹಿಳಾ ಸಬಲೀಕರಣದ ಉದ್ದೇಶದಿಂದ ಕೇಂದ್ರ ಸರ್ಕಾರದ ಅಮೃತ್ ಮಿತ್ರ 2.0 ಯೋಜನೆ ಅಡಿಯಲ್ಲಿ ಸ್ತ್ರೀಶಕ್ತಿ ಸಂಘಗಳಿಗೆ ಆರ್ಥಿಕವಾಗಿಯೂ ಸಾಮಾಜಿಕವಾಗಿಯೂ ಬಲವರ್ಧನೆ ನೀಡಲು ಪಾರ್ಕ್ ನಿರ್ವಹಣೆ, ನೀರಿನ ನಿರ್ವಹಣೆ, ತೆರಿಗೆ ಸಂಗ್ರಹಣೆ ಮತ್ತು ಕಸ ವಿಲೇವಾರಿಗಳ ಬಗ್ಗೆ ಜಾಗೃತಿ, ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಮಹಿಳಾ ಸಂಘವನ್ನು ತೊಡಗಿಸುವುದು ಈ ಯೋಜನೆಯ ಮೂಲ ಉದ್ದೇಶವಾಗಿದೆ. ಈ ಯೋಜನೆ ಅಡಿಯಲ್ಲಿ ಹುಟ್ಕಳ್ಳಿ ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ಶ್ರೀ ವಿನಾಯಕ ಶ್ರೀಶಕ್ತಿ ಸಂಘವು KHB ಕಾಲೋನಿಯಲ್ಲಿರುವ ಓವಲ್ ಪಾರ್ಕ್ ಅನ್ನು ನಿರ್ವಹಣೆ ಮಾಡುತ್ತಿದ್ದೇವೆ. ಈ ನಿರ್ವಹಣೆ ಹೇಗೆಲ್ಲ ಮಾಡ್ತಾ ಇದ್ವಿ, ಆ ನಿರ್ವಹಣೆಯಲ್ಲಿ ಎಷ್ಟು ಕಷ್ಟ ಇತ್ತು, ಮತ್ತೆ ಆ ಪಾರ್ಕ್ ಹೇಗಿತ್ತು, ಎಲ್ಲ ಸಾರ್ವಜನಿಕರನ್ನ ಹೇಗೆ ಮನವರಿಸಿ ಒಂದು ಪ್ಲಾಸ್ಟಿಕ್ ಇಲ್ಲದೆ ಇರೋ ರೀತಿ ಆ ಸಂಘ ಮಾಡ್ಕೊಬಂತು ಅನ್ನೋದನ್ನ ಈ ವಿಡಿಯೋ ಮುಖಾಂತರನೂ ಆಲ್ರೆಡಿ ನೀವು ನೋಡ್ಕೊ ಬಂದಿದ್ದೀರಿ. ಹಾಗೆ ನಾನು ಮಹಿಳಾ ದಿನಾಚರಣೆ ಬಗ್ಗೆನೂ ತಿಳಿಸಿದ್ದೀನಿ. ಹಾಗೆ ನಮ್ಮ ಸಂಘದ ಸದಸ್ಯರು ಹೇಗೆಲ್ಲ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನ ನೀವು ವಿಡಿಯೋ ಮುಖಾಂತರ ನೋಡ್ಕೊ ಬಂದಿದ್ದೀರಿ. ಅದನ್ನ ನಾನು ಇನ್ನೂ ಮುಂದೆ ತಿಳಿಸ್ತಾ ಹೋಗ್ತೀನಿ, ಹೇಗೆ ಆ ಕೆಲಸನ ನಾವು ನಿರ್ವಹಣೆ ಮಾಡಿದ್ವಿ ಅಂತ. ಸಂಘ ವಹಿಸಿಕೊಳ್ಳುವ ಮುಂಚೆ ಪಾರ್ಕ್ ಹೇಗಿತ್ತು, ವಹಿಸ್ಕೊಂಡಾದ್ಮೇಲೆ ಪಾರ್ಕು ಹೇಗಾಯಿತು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಾನು ತಿಳಿಸ್ಕೊಡ್ತೀನಿ. ಹಾಗೆ ನಮ್ಮ ಸಂಘದ ಸದಸ್ಯರು ಯಾವುದೇ ಕೆಲಸಗಳಿಗೆ ಅಂಜದೆ ಗ್ರಾಸ್ ಕಟ್ಟಿಂಗ್ ಆಗಿರ್ಬೋದು, ಕಸ ವಿಲೇವಾರಿ ಮಾಡೋ ಬಗ್ಗೆ ಆಗಿರ್ಬೋದು, ಮತ್ತೆ ಕಸ ಗುಡಿಸೋದು, ಪ್ಲಾಸ್ಟಿಕ್ ತೆಗಿಯೋದು, ಸಾರ್ವಜನಿಕರಲ್ಲಿ ಅರಿವು ಮೂಡಿಸೋದು, ಕಾಲೇಜ್ ಹುಡುಗ ಹುಡುಗಿರಿಗೆ ಅರಿವು ಮೂಡಿಸೋದು, ಇಲ್ಲಿ ನೀಟಾಗಿ ಕುತ್ಕೊಳ್ಳಿ, ಸಾರ್ವಜನಿಕರಿಗೆ ಮುಜುಗರ ಆಗದೇ ಇರೋ ರೀತಿ ನೀವು ನಡ್ಕೊಳ್ಳಿ ಅಂತ ಪ್ರತಿಯೊಬ್ಬರಿಗೂ ತಿಳಿಸ್ತಾ ನಮ್ಮ ಗೋಲ್ ಏನಾಗಿತ್ತು ಅಂದರೆ ಇಡೀ ಪಾರ್ಕ್ ಸುತ್ತಲೂ ಎಲ್ಲೂ ಪ್ಲಾಸ್ಟಿಕ್ ಕಾಣಿಸ್ಬಾರ್ದು, ಮತ್ತೆ ಪ್ರಕೃತಿ ದತ್ತವಾಗಿ ಬೀಳೋವಂಥ ಎಲೆಗಳನ್ನ ಅವಾಗವಾಗ ಕ್ಲೀನ್ ಮಾಡಿ ಸುಮಾರು 70% ಅಷ್ಟು 3 ತಿಂಗಳಲ್ಲಿ ನಾವು ರೆಡಿ ಮಾಡಿದ್ವಿ. ನಮ್ಮ ಕೆಲಸವನ್ನು ಮೆಚ್ಚಿ ಉಟ್ಕಳ್ಳಿ ನಗರಸಭೆಯ ಆಯುಕ್ತರಾದ ಚಂದ್ರಶೇಖರ್ ಸರ್ ಬಂದು ವೀಕ್ಷಣೆ ಮಾಡಿ ನಮಗೆ ಅಭಿನಂದನೆಗಳನ್ನ ತಿಳಿಸಿ ಇದೇ ರೀತಿ ನೀವು ಮಾಡ್ಕೊಂಡೋಗಿ, ನಿಮ್ಮ ಕೆಲಸ ನಮಗೂ ತುಂಬ ಇಷ್ಟ ಆಯಿತು ಅಂತ ಹೇಳಿ ನಮಗೆ ಪ್ರೇರೇಪಣೆ ನೀಡಿ ನಮ್ಮ ಕೆಲಸಗಳನ್ನ ಮಾಡೋದಕ್ಕೆ ತುಂಬ ಹುರಿದುಂಬಿಸಿದ್ರು. ಹಾಗೆ ನಮ್ಮ ಸಂಘದವರು ಎಂದಿನಂತೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ತೊಡಗಿಸ್ಕೊಂಡು ಬರೋ ಪ್ರತಿಯೊಬ್ಬರು ಕಾಲೇಜ್ ಹುಡುಗರು ಹುಡುಗಿಯರಿಗೆ
ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಿ ಗಿಡಗಳನ್ನ ತಂದ್ಕೊಡಿ, ಗಿಡಗಳನ್ನ ಹಾಕಿ. ಯಾವುದೇ ಪರಿಸರವನ್ನು ಉಳಿಸಿದ್ರೆ ನಮ್ಮ ನಾಡು ಪರಿಸರ ಸುತ್ತಮುತ್ತ ಪ್ಲೇಸ್ಗಳು ಎಲ್ಲ ಚೆನ್ನಾಗಿರುತ್ತೆ, ನಾವು ಉಸಿರಾಡ್ಬೋದು ಅನ್ನೋದಕ್ಕೋಸ್ಕರ ಎಲ್ಲ ಪಾರ್ಕ್ ಇರೋ ಜಾಗಗಳನ್ನ ಸ್ವಚ್ಛತೆಯಾಗಿ ಇಟ್ಕೊಳ್ಳಿ, ಎಲ್ಲೂ ಪ್ಲಾಸ್ಟಿಕ್ನ ನೀವು ಹರಗಬೇಡಿ ಅಂತ ನಮ್ಮ ಎಲ್ಲ ಸಂಘದ ಸದಸ್ಯರು ಎಲ್ಲರಿಗೂ ಕೂಡ ಅರಿವನ್ನು ಮೂಡಿಸುತ್ತಾ ಎಲ್ಲ ಸಾರ್ವಜನಿಕರಲ್ಲೂ ಬೇಡಿಕೊಳ್ತಾ ಇದ್ರು. ಹಾಗೆ ಸಾರ್ವಜನಿಕರು ಕೂಡ ನಮಗೆ ಹೆಲ್ಪ್ ಮಾಡ್ತಾ ಇದ್ರು. ಅಂದರೆ ಸಾರ್ವಜನಿಕರು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಅವರು ಕೂಡ ಸುಮಾರು 3-4 ತಿಂಗಳಷ್ಟರಲ್ಲಿ ಎಲ್ಲ ಬದಲಾವಣೆಗಳಾದ್ವಿ. ಹಾಗೆ ಪ್ರಕೃತಿದತ್ತವಾಗಿ ಬೀಳೋ ಅಂಥ ಎಲೆಗಳಾಗಿರ್ಬೋದು, ಇಂಥದೆಲ್ಲ ಸಾಮಾನ್ಯವಾಗಿ ಬಿದ್ದೇ ಬೀಳುತ್ತೆ. ಹಾಗೆ ನಮ್ಮ ಕೆಲಸವನ್ನು ಹೇಗೆಲ್ಲ ಎಲ್ಲರೂ ಗಿರ್ಜಾ ಮೇಡಮ್ ಆಗಿರ್ಬೋದು, ನಾಗೇಂದ್ರ ಸರ್ ಆಗಿರ್ಬೋದು, ನಮ್ಮ ನಗರಸಭೆಯವರು ನಮ್ಮ ಕೆಲಸವನ್ನು ಹೇಗೆ ಅವ್ರ ಕಡೆಯಿಂದ ನಮಗೆ ಪ್ರೇರೇಪಣೆ ನೀಡಿ ನಮ್ಮನ್ನ ಪ್ರಶಂಸೆ ಸಲ್ಲಿಸಿದ್ರು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಬನ್ನಿ. ಮತ್ತೆ ಇದೊಂದು ಮಹಿಳೆಯರಿಗೆ ಒಂಥರ ಆರ್ಥಿಕವಾಗಿ ಬಲನೂ ಕೊಡುತ್ತೆ. ಮತ್ತೆ ನಾವು ಕೂಡ ಒಂದ್ ಕಡೆ ಕೂತ್ಕೊಳ್ತಂತೆ ಸಾಮಾಜಿಕವಾಗಿ ಮನೆ ಒಂದೇ ಮಕ್ಕಳು ಕಲಿಸ್ತೀವಿ, ಸ್ಕೂಲಿಂದ ಬರ್ತಾರೆ ಅಷ್ಟೇ ಆಗಿರುತ್ತೆ. ಸೊ ನಾವು ಒಂದು ಜನರ ಜೊತೆ ವ್ಯಕ್ತ ಆಗುತ್ತೆ. ಇದೊಂದು ಒಳ್ಳೆ ಯೋಜನೆ. ಮಹಿಳೆಯರು ಆದಷ್ಟು ಎಲ್ಲಾ ಫೀಲ್ಡ್ನಲ್ಲೂ ಹೊರಗಡೆ ಬರ್ಬೇಕು. ಈಗಾಗಲೇ ಬಂದಿದ್ದಾರೆ, ಆದ್ರೂ ಸಾಕಷ್ಟು ಗ್ರಾಮೀಣ ಭಾಗದಲ್ಲಿ ತುಂಬಾ ಹಿಂದುಳಿದಿದ್ದಾರೆ. ಅದು ನಮಗೂ ಎಲ್ಲರಿಗೂ ಗೊತ್ತು. ಮನೆ ಆಯ್ತು, ಮಕ್ಕಳಾಯ್ತು, ಅವ್ರ ಬಾಡಿಗೆ ಮನೆ ಆಯ್ತು ಅಥವಾ ಅವ್ರಿಗೆ ಏನಾಯ್ತು ಅಷ್ಟರಲ್ಲೇ ಇದ್ದೀವಿ. ಸೊ ಎಲ್ಲರೂ ಹೊರಗಡೆ ಬಂದ್ರೆ ಚೆನ್ನಾಗಿರುತ್ತೆ, ಪಬ್ಲಿಕ್ ಲೈಫ್ ಕೂಡ ಚೆನ್ನಾಗಿರುತ್ತೆ. ಮತ್ತೆ ಹೆಣ್ಮಕ್ಳಿಂದಾನೇ ಆಕ್ಚುಲಿ ಸ್ವಚ್ಛತೆ ಅನ್ನೋದು ಹೆಣ್ಮಕ್ಳಿಂದಾನೇ ಬರಬೇಕು. ಯಾಕಂದ್ರೆ ಯಾವುದೇ ಗಂಡಸರು ಕೂಡ ತಗೊಂಡೋಗ್ಬಿಟ್ಟು ಈಗ ಅಂದ್ರೆ ಈಚೆಗೆ ಯಾರು ಕಸ ಹಾಕಕ್ ಹೋಗಲ್ಲ. ಹೆಂಗಸರು ಏನ್ ಮನೇಲಿ ಇಟ್ಟಿರ್ತಾರೆ, ಅವ್ರು ಏನ್ ಹೇಳ್ತಾರೆ, ಹೇಳಾದ್ಮೇಲೆ ಆ ಕಸ ಹೊರಗಡೆ ಹೋಗೋದು. ಸೊ ಹಾಗಾಗಿ ಮನೆ ಸ್ವಚ್ಛ ಹೇಗೆ ಇಟ್ಕೊತೀವೋ ಹಂಗೆ ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶ ಅಂತ ಬಂದ್ರೆ ಫಾರಿನರ್ಸ್ಗೂ ಕೂಡ ನಾವು ಒಂಥರ ಒಳ್ಳೆ ಬಿಂಬನ ನಾವು ಕೊಡ್ತೀವಿ ನಮ್ಮ ದೇಶದ ಬಗ್ಗೆ. ಬೇರೆ ಕಡೆ ಅಂದ್ರೆ ನಾವು ಎಜುಕೇಶನಲ್ಲಿ ಸೋತಿಲ್ಲ, ದೇಶ ಎಜುಕೇಶನಲ್ಲಿ ಸೋತಿಲ್ಲ. ಯಾಕಂದ್ರೆ ಎಲ್ಲಾ ದೇಶಗಳಲ್ಲೂ ಪ್ರಪಂಚದಲ್ಲಿ ಹೆಸರು ಮಾಡಿರೋದು ನಮ್ಮ ದೇಶನೇ. ನಮ್ಮ ದೇಶದೇ ಅತಿ ಹೆಚ್ಚು ಸಿಒಗಳಾಗ್ಲಿ, ಅತಿ ಹೆಚ್ಚು ಸೈಂಟಿಸ್ಟ್ಗಳಾಗ್ಲಿ, ಅತಿ ಹೆಚ್ಚು ಡಾಕ್ಟರ್ಸ್ಗಳಾಗ್ಲಿ ನಮ್ಮ ದೇಶದಲ್ಲೇ ಇರೋದು. ನಮ್ಮ ದೇಶ ಕೂಡ ಒಳ್ಳೆ ಕೊಡುಗೆ ಕೊಟ್ಟಿದೆ. ಆದ್ರೆ ನಮ್ಮ ದೇಶನ ಬ್ಲೇಮ್ ಮಾಡ್ತಾ ಇರೋದು ಬೇರೆ ಫಾರಿನರ್ಸ್ ಇರ್ಬೋದು, ಅವ್ರು ಬ್ಲೇಮ್ ಮಾಡ್ತಾ ಇರೋದು ಸ್ವಚ್ಛತೆ ಒಂದೇ ಬಾಗಿ. ಅಲ್ಲಿ ಕಸ ಅವ್ರು ಏನಾದ್ರು ಒಂದು ಹೊರಗಡೆ ತೋರಿಸಿದ್ರೆ, ಅವ್ರ ಯೂಟ್ಯೂಬ್ ಚಾನೆಲ್ಸ್ ಅಲ್ಲಿ ನಾವು ಗಮನಿಸಿದ್ರೆ ಬರೀ ಆ ಕಸ ಮತ್ತೆ ಏನು ರೂರಲ್ ಪಾರ್ಟ್ ಇರುತ್ತೆ ಅದನ್ನ ಮಾತ್ರ ತೋರಿಸಿದ್ರೆ, ಅದನ್ನ ನಾವು ಸರಿ ಮಾಡ್ಕೊಂಡ್ರೆ ಖಂಡಿತ ನಮ್ಮ ದೇಶನ ಗ್ಲೋಬಲಿ ತುಂಬಾ ಚೆನ್ನಾಗಿ ನೋಡ್ಕೋಬಹುದು. ಸೊ ಥ್ಯಾಂಕ್ ಯು. ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದ್ರೆ ನಮ್ಗೆ ಏನು ಮಾತಾಡುತ್ತೆ ಮಾಡಿಗೆ ಮತ್ತೆ ಎಲ್ಲರೂ ಥ್ಯಾಂಕ್ ಯು. ಅದ್ರಲ್ಲಿ ನೀವು ಮಾಡ್ಬೋದು, ಮಾಡಿ ಅಂತ ನಮಗೆ ಬೆಂಬಲವಾಗಿ ಧೈರ್ಯ ತುಂಬಿದ್ದು ನಾಗೇಂದ್ರ ಸರ್. ಅದ್ರಲ್ಲಿ ನಾವು ಅಪ್ರಿಶಿಯೇಟ್ ಮಾಡ್ಬೇಕು. ನಮ್ಮ ಸಂಘಗಳು ಕೂಡ, ನಮ್ಮ ಸಂಘದವರು 12 ಜನರು ಕೂಡ ನಾವು ಹೇಗಾದ್ರೂ ಮಾಡಿ ನಾವು ಮಾಡ್ತೀವಿ. ಎಲ್ಲರೂ ಚೆನ್ನಾಗಿದ್ದಾರೆ. ಫ್ಯಾಮಿಲಿ ವಿಚಾರದಲ್ಲಿ ಆರ್ಥಿಕವಾಗಿ ಹೆಲ್ಪ್ ಆಗಿದೆ, ಇಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಎಜುಕೇಟೆಡ್ ಆಗಿರೋದ್ರಿಂದ ಈ ಸ್ವಚ್ಛತೆ ಕಾರ್ಯಕ್ರಮನ ಇಲ್ಲ ನಾವು ಒಂದು ಸೇವೆ ತರ ಏನಾದ್ರೂ ನಾವು ಸಲ್ಲಿಸ್ಬೇಕು, ನಾವು ಮಾಡಿ ತೋರಿಸ್ಬೇಕು. ನಾವು ಮಾಡಿ ತೋರಿಸಿದಾಗ ನಮ್ಮ ಮಕ್ಕಳು ಕೂಡ ನಮ್ಮಿಂದ ಕಲಿತಾರೆ. ಫಸ್ಟ್ ನಾವು ಅಲ್ಲಿ ಹೋದಾಗ, ಅಲ್ಲಿ ಪಾರ್ಕ್ ನ ನೋಡಿದಾಗ ಪ್ಲಾಸ್ಟಿಕ್ ಮತ್ತೆ ಎಣ್ಣೆ ಬಾಟ್ಲುಗಳೇ ಜಾಸ್ತಿ. ಇದನ್ನ ಫಸ್ಟ್ ನಾವು ಇದರಿಂದ ತೆಗಿಬೇಕು ಅನ್ನೋದಾಗ ಫಸ್ಟ್ ಜನಕ್ಕೆ ಹೇಳ್ಕೊಂಡ್ಬಂದ್ವಿ, ಇದನ್ನ ಮಾಡಬಾರ್ದು. ಫಸ್ಟ್ ಪ್ರತಿಯೊಬ್ಬರಿಗೂ ಕೂಡ ಸರ್ ಇದನ್ನ ನಾವು ಕೈಯಲ್ಲಿ ಕೂಡ ಇರ್ತೀವಿ, ನಮ್ಮ ಸಂಘದವರು ನಾವು ಈ ತರ ಮಾಡ್ತಾ ಇದ್ವಿ, ನೀವು ಇದನ್ನ ಹಾಕ್ಬೇಡಿ. ಫಸ್ಟ್ ನಾವು ಪ್ಲಾಸ್ಟಿಕ್ ಇಲ್ಲದೆ ಇರೋ ರೀತಿ ಮಾಡಬೇಕು ಅನ್ನೋದೇ ನನ್ನ ಫಸ್ಟ್ ಗೋಲ್ ಆಗಿದೆ. ಅದನ್ನ ಇಲ್ಲಿ 99% ಇವತ್ತು ಪಾರ್ಕ್ ಒಳಗಡೆ ಹೋದ್ರೆ ನಮ್ಗೆ ಪ್ಲಾಸ್ಟಿಕ್ ಕಾಣಿಸಲ್ಲ. ಭಾನುವಾರ ಬಂದ್ರೆ ಏನೋ ಸ್ವಲ್ಪ ಅವ್ರಿವ್ರು ಹಾಕ್ತಾರೆ, ಐಸ್ ಕ್ರೀಮ್ ತಿಂದ್ರೆ ಅಲ್ಲೇ ಹಾಕ್ಬಿಡೋದು, ಎಣ್ಣೆ ಬಾಟ್ಲು. ಇವತ್ತು 11 o'clock ಕ್ಲೋಸ್ ಮಾಡೋದು ನಾವೇ ಮಾಡಿದ್ದು. ಇದರಿಂದ ನಮಗೆ ಸ್ವಚ್ಛತೆ ಸ್ವಲ್ಪ ಕಡಿಮೆ ಆಗುತ್ತೆ. ಪ್ಲಾಸ್ಟಿಕ್ 11 o'clock ಕ್ಲೋಸ್ ಮಾಡೋದ್ರಿಂದ ಕಾಲೇಜ್ ಹುಡುಗರು ಮತ್ತೆ ಸ್ಕೂಲ್ ಹುಡುಗರು ಮತ್ತೆ ಇವ್ರನ್ನ ಅವಾಯ್ಡ್ ಆಗ್ತಾ ಇದೆ. ಎಷ್ಟು ಪೇರೆಂಟ್ಸ್ಗೆ ಹೆಲ್ಪ್ ಆಗ್ತಾ ಇದೆ ಅಂದ್ರೆ, ನಾವು ನೋಡ್ತಾ ಇದ್ದಿದ್ದು ಲವರ್ಸ್ಗಳು ಜಾಸ್ತಿ, ಅವ್ರು ಕಾಲೇಜ್ಗೆ ಬಂಕ್ ಹಾಕಿ ಅಲ್ಲಿ ಬಂದು ಕೂಡ್ತಾ ಇದ್ರು. ಅದು ಅಷ್ಟು ಕಡಿಮೆ ಆಗ್ತಾ ಇದೆ. ನಮ್ಮ ಕಣ್ಣಾರೆ ಇನ್ನು 9th ಸ್ಟ್ಯಾಂಡರ್ಡ್ ಅಂತೆ ಎಣ್ಣೆ ಬಾಟ್ಲು ಕುಡಿದು ಕೆಳಗಡೆ ಚರಂಡಿ ಇದೆ. ಅಷ್ಟು ಆಕ್ಟಿವಿಟೀಸ್ ನಮಗೆ ಗೊತ್ತಿಲ್ಲದೆ ನಡೀತಾ ಇತ್ತು ಅಲ್ಲೆಲ್ಲ. ಇವಾಗ ನಾವು 11 ಗಂಟೆ ಕ್ಲೋಸ್ ಮಾಡಿ 4 o'clock ಓಪನ್ ಮಾಡೋದ್ರಿಂದ ಮಕ್ಕಳು ಬರಕ್ಕೆ ಆಗ್ತಾ ಇದೆ. ಅಂದ್ರೆ ರಜೆ ಟೈಮಲ್ಲಿ ಮಾತ್ರ ಬರ್ತಾರೆ. ಬೇರೆ ಬಂಕ್ ಹಾಕಿ ಬರೋರ್ಗೆಲ್ಲ ಇದಾಗ್ತಾ ಇದೆ, ನಾವು ಯೂಸ್ ಆಯ್ತು ಅಂದ್ರೆ ನಾವು ಅವರಿಗೆ ಕಷ್ಟ ಆಗ್ತಾ ಇದೆ. ಪೇರೆಂಟ್ಸ್ಗೆ ಸ್ವಲ್ಪ ಯಾರಾದ್ರೂ ಕೇಳಿದ್ರು ಕೂಡ ಅಂದ್ರೆ ಕಾಲೇಜ್ ಹುಡುಗಿರು ಬರ್ತಾರೆ, ಅದಕ್ಕೋಸ್ಕರ ಅವಾಯ್ಡ್ ಮಾಡೋಕ್ಕೋಸ್ಕರ ನಾವು ಕ್ಲೋಸ್ ಮಾಡ್ತಾ ಇದೀವಿ ಅಷ್ಟೇ. ಅದು ಅವಾಗ ಆ ವಿಷಯ ಹೇಳಿದಾಗ
ಮೇಡಮ್ ಈ ತರ ಮಾಡಿರೋದು ತುಂಬಾ ಖುಷಿ ಆಗ್ತದೆ. ಇಲ್ಲಿ ಲವರ್ಸ್ ಗಳನ್ನ ನೋಡಕ್ ಆಗ್ತಾ ಇರ್ಲಿಲ್ಲ. ಅವ್ರು ನಾರ್ಮಲ್ ಆಗಿ ಕುತ್ಕೊಂಡ್ರೆ ಪರವಾಗಿಲ್ಲ, ಅಕ್ಕಪಕ್ಕದವರೆಲ್ಲ ಕಂಪ್ಲೇಂಟ್ ಮಾಡ್ತಿದ್ದೆ ಅದೇ ಅಂತ. ಯಾಕಂದ್ರೆ ಅವರು ಸರಿಯಾಗಿ ಕುತ್ಕೋತಾ ಇರ್ಲಿಲ್ಲ, ನಮಗೆ ನೋಡೋಕೆ ಮುಜುಗರ ಆಗುತ್ತೆ ಅನ್ನೋದು. ತುಂಬಾ ಅವ್ರ ಪೇರೆಂಟ್ಸ್ ಗೊತ್ತಿಲ್ಲದೆ ಅಲ್ಲಿ ಓವಲ್ ಸರ್ಕಲ್ ಅದನ್ನ ನಡೀತಾ ಇದ್ದಿದ್ನ ಅವರು ನಾವು ತಗೊಂಡಿದ್ದ ನಿರ್ಧಾರಕ್ಕೆ ತುಂಬಾ ಜನ ಖುಷಿ ಪಟ್ರು. ಕೆಲವೊಬ್ರು ಅವರು ನಾವು ಬರಕ್ ಆಗಲ್ಲ, ನೀವು ಕ್ಲೋಸ್ ಮಾಡ್ತೀರಿ, ರಿಸ್ಟ್ರಿಕ್ಷನ್ ಮಾಡ್ತೀರಿ, ಯಾವ ಪಾರ್ಕ್ ಅಲ್ಲ ಅದರ ಕ್ಲೋಸ್ ಮಾಡಕ್ಕಿದೆ ಹಾಗೆ. ಅದ್ರಲ್ಲಿ ಒಂದು 10% ಮಾತ್ರ ನಮ್ಗೆ ವಿರೋಧ ಮಾಡಿದ್ರು, 90% ಜನ ನಮ್ಗೆ ಅಪ್ರಿಶಿಯೇಟ್ ಮಾಡಿದ್ರು. ಅದರಲ್ಲೂ ನಮ್ ನಾಗೇಂದ್ರ ಸರ್ ನಿಜವಾಗ್ಲೂ ಹೇಳ್ಬೇಕು ಅಂತ ಅಂದ್ರೆ ನಮ್ಮ ಸಂಘಗಳಿಗೆ ಎಲ್ಲಾ ರೀತಿ ನೀವು ಮಾಡ್ಬೋದು. ನಿಮ್ ಸಂಘ ನೋಡಿ ಇನ್ನೂ 10 ಸಂಘಗಳು ಮುಂದೆ ಬರುತ್ತೆ, ನೀವು ಮಾಡಿ ತೋರಿಸಿ ಅಂತ ನಮಗೆ ಧೈರ್ಯ